ಟೈಮ್ ಬೇರೆ ಆಗ್ತಿದೆ. ಛೇ, ದುಡ್ಡಿಸ್ಕೊಂಡಾ? ಯಾಕೊಂಥರ ಇದೆಯಾ? ವೈದ್ರ ಮನೇಲಿ ಆ ಹುಡುಗಿ ಮಲ್ಗಿದ್ಲಲ್ಲ. ಮಲ್ಗಿದ್ಲು. ಏನ್ ಕಾಯಿಲೆನೋ ಏನೋ, ಯಾರ ಮಗ್ಳೋ ಏನೋಪ್ಪ, ಯಾರಿಗೊತ್ತು? ಆದ್ರೆ ಅವಳು ಯಾರು ಅಂತ ನನಗೆ ಗೊತ್ತು ಕಣೋ. ಏನು, ನಿಂಗೊತ್ತಾ? ಹ್ಞೂ ಕಣೋ, ಆ ಹುಡುಗಿ ನಾನು ನೋಡಿದ್ದೀನಿ. ಆ ಹುಡುಗಿ ಇಲ್ಲಿ ಹೆಂಗ್ ಬಂದ್ಲು ಅಂತಾನೆ ಗೊತ್ತಾಗ್ತಿಲ್ಲ ಕಣೋ. ಚಂದು, ಏನೋ ಹೇಳ್ತಿದ್ಯಾ? ನಮ್ ತಾಯಿ ಊರು ಸಿರಿಗೆರೆ ಅಂತಿದ್ಯಲ್ಲೋ, ಅಲ್ಲಿ ನಮ್ ದೂರದ ಸಂಬಂಧಿಕರು ಒಬ್ರಿದ್ದಾರೆ, ಸಂಜಯ್ ಗೌಡ್ರು ಅಂತ. ಈ ಹುಡುಗಿ ಅವ್ರಿಗೇನೋ ನೆಂಟ್ರಾಗ್ಬೇಕು ಕಣೋ. ಅವ್ರ ಅಣ್ಣನ ಹೆಸರು ಏನೋ ಇದೆ ಕಣೋ, ಬಾಯಿಗೆ ಬರ್ತಾ ಇಲ್ಲ. ಸಂಜಯ್ ಗೌಡ್ರು ಮನೆಗೆ ಹೋದಾಗ ವಿಶೇಷಗಳಿರುತ್ತಲ್ಲ, ಅವಾಗ ಅವರು ಅಲ್ಲಿ ಬಂದಿರ್ತಾರೆ. ತುಂಬಾ ಸರಿ ಆ ಹುಡುಗಿನ ನೋಡಿದೀನಿ. ಒಂದೊಂದ್ಸಲ ಹಂಗೆ ಕಣೋ, ಗುರ್ತು ಪರಿಚಯ ಇದ್ರು ಟೈಮಿಂಗ್ ನೆನಪಾಗಲ್ಲ ಕಣೋ. ಆ ಹುಡುಗಿ ಅಣ್ಣ ತುಂಬಾ ದೊಡ್ಡ ಮನುಷ್ಯ. ಆ ಹುಡುಗಿ ಅಣ್ಣನ ಹೆಸರು ಏನೋ ಇದೆ ಕಣೋ, ಆದ್ರೆ ನೆನ್ಪಿಗೆ ಬರ್ತಿಲ್ಲ ನನಗೆ. ಬರ್ಲಿಲ್ಲ ಅಂದ್ರೆ ಬಿಟ್ಬಿಡು, ಯಾಕೋ ತಲೆ ತಿಂತೀಯಾ? ಅದನ್ನ ಯೋಚನೆ ಮಾಡಿ ಏನ್ ಮಾಡೋಣ ಇವಾಗ? ಇಲ್ಲ ಕಣೋ, ಅವ್ರ ಅಣ್ಣಂಗೆ ದೊಡ್ಡ ದೊಡ್ಡ ಮೀಸೆ ಇದೆ ಕಣೋ. ಯಾರೇ ಸಹಾಯ ಅಂತ ಕೇಳ್ಕೊಂಡು ಹೋದ್ರು ಅವ್ರು ಮಾಡ್ತಾರೆ ಕಣೋ. ನನಗೆ ನೆನ್ಪಿಗೆ ಬರ್ತಾ ಇಲ್ಲ ಕಣೋ. ಹೋಗ್ಲಿ ಬಿಡ ಮಾರಾಯಲೋ, ನೆನ್ಪಿದ್ರೇನು ನೆನ್ಪಿಲ್ಲ ಅಂದ್ರೆ ಏನು, ನಮಗೆ ಬೇಕಾದಷ್ಟು ಕೆಲಸ ಇದೆ, ಬಾ. ಇಲ್ಲ ಕಣೋ, ಅವಳು ದೊಡ್ಡ ಸಾವುಕಾರ ಮಗಳು ಕಣೋ. ಇಲ್ಲಿ ಮಲ್ಗಿರೋದು ನೋಡಿದ್ರೆ ನನಗೆ ಆಶ್ಚರ್ಯ ಆಗ್ತಿದೆ ಕಣೋ. ಈ ವಿಷಯ ಅವ್ರಿಗೆ ಗೊತ್ತೋ ಗೊತ್ತಿಲ್ವೋ ಅಂತ ನನಗೆ ಅನುಮಾನ ಬರ್ತಿದೆ ಕಣೋ. ರತ್ನಮ್ಮ, ಸುಮ್ಮನೆ ಇರಿ. ನೀವುನಾ? ನೀನ್ ಸುಮ್ಮನೆ ಇರಮ್ಮ. ಓಹೋ, ನನ್ನ ಸೊಸೆ ಬಾಯೇ ಬಿಡ್ತಾ ಇಲ್ಲ ಅಂದ್ರೆ ಇದೇನೋ ತುಂಬಾ ಇಂಪಾರ್ಟೆಂಟೇ ಇದೆ. ಏನ್ ಮಾತು ಕೊಟ್ಟು ಬಂದಿರ್ತಾಳೆ ನನ್ ಮುದ್ದು ಸೊಸೆ ಅವ್ರ ಅಣ್ಣನ್ಗೆ. ಸಾಧನಾ, ನೀನೇ ಹೇಳು. ಏನಮ್ಮ ಅರ್ಚನಾ, ನಿಮ್ಮಣ್ಣ ವೀರಣ್ಣ ಅವ್ರಿಗೆ ಏನೋ ಒಂದು ಮಾತು ಕೊಟ್ಟಿದ್ಯಾ ಅಂತ ನನ್ ಕಿವಿಗ್ ಬಿದ್ದಂಗಿತ್ತು, ಮರಿಬೇಡಮ್ಮ. ಅರರೇ, ಅಯ್ಯೋ ನನ್ ಮುದ್ದು ಬಂಗಾರ, ಹೇಳು ಕಂದ, ಏನಂತ ಮಾತು ಕೊಟ್ಟಿದ್ಯಾ ನಿಮ್ ಅಣ್ಣನ್ಗೆ ನನ್ ಮುದ್ದು ಸೊಸೆ? ಅರ್ಚನಾ, ನೀನೇ ಹೇಳ್ತೀಯ ಇಲ್ಲ ನಾನೇ ಹೇಳ? ಸುಮ್ನೆ ರೀ ಸಾಧನಮ್ಮ, ಇವ್ರೇ ಹೇಳಿ. ಯಾರ್ಯಾರ ಬಾಯಿಂದ ಏನೇನ್ ಬರ್ಬೇಕು ಅದ್ ಬಂದ್ರೇನೆ ಚಂದ. ಅದು ಅತ್ತೆ, ನನ್ ಕಿವಿಗ್ ಬಿದ್ದ ವಿಷಯನ ನಿಮಗ್ ಹೇಳ್ತೀನಿ. ಹಾ, ನಮ್ ಅರ್ಚನಾ ಅಲ್ಲ, ನಮ್ ಶಾಂತಿಮಾ ಅವ್ರ ಅಣ್ಣನ್ಗೆ ಅಣ್ಣ ನಿಮ್ಗೇನಾದ್ರೂ ಗಿಫ್ಟ್ ಕೊಡ್ಬೇಕಲ್ಲ ಅಂತ ಕೇಳಿದ್ಲಂತೆ. ಅದಕ್ಕೆ ಅವ್ರ ಅಣ್ಣ ಹೌದು ಕಣಮ್ಮ, ನನಗೆ ಗಿಫ್ಟ್ ಬೇಕೇ ಬೇಕು ಅಂದ್ರಂತೆ. 1 ವರ್ಷದಲ್ಲಿ ನಿಂತರನೆ ಮುತ್ತಾಗಿರೋ ಪುಟ್ಟ ಅರ್ಚನಾ ಬೇಕು ಅಂತ ಕೇಳಿದ್ರಂತೆ. ಅದಕ್ಕೆ ಇವಳು ಹೂ ಅಂತ ಮಾತು ಬೇರೆ ಕೊಟ್ಟು ಬಂದಿದ್ದಾಳಂತೆ. ಓ ಓ ಓಹೋ, ಹೌದಾ? ಹೇಳಮ್ಮ ಹೇಳಮ್ಮ. ಹೇಳಮ್ಮ. ಸ್ವಲ್ಪ ಸುಮ್ಮನೆ ಇರ್ತೀರ ಎಲ್ರು? ಎಲ್ರು ಇದ್ದಾರೆ, ನಾನು ಹೆಂಗ್ ಹೇಳಿ? ರತ್ನಮ್ಮ, ನೀವುನಾ? ಏನಮ್ಮ ನನ್ ಮುದ್ದು ಸೊಸೆ ಶಾಂತಿ, ನೀನ್ ಅಣ್ಣನ ಆಸೆ ಮಾತ್ರ ಈಡೇರತ್ತಾ ಅಥವಾ ನಮ್ಮ ಆಸೆನೂ ಈಡೇರತ್ತಾ? ಅಯ್ಯೋ, ಹಾಗೇನಿಲ್ಲ ಅತ್ತೆ, ಎಲ್ರೂ ಆಸೆನೂ ಈಡೇರಿಸ್ತೀನಿ. ಮನೆಯಲ್ಲಿ ಯಾರಿಗೆಲ್ಲ ಏನೇನ್ ತಿಂಡಿ ಬೇಕೋ ಮಾಡ್ಕೊಡ್ತೀನಿ. ಬೇರೇನಾದ್ರೂ ಸಹಾಯ ಬೇಕಿದ್ರೆ ಅದನ್ನು ಮಾಡ್ಕೊಡ್ತೀನಿ. ಅಯ್ಯಯ್ಯ ಶಾಂತಮ್ಮ, ನಿನ್ ಹತ್ರ ತಿಂಡಿ ಕೇಳ್ದವ್ರು ಯಾರು? ನಮ್ಗೇನ್ ತಿಂಡಿ ಮಾಡಕ್ ಬರಲ್ವಾ? ಅದೇ ಮತ್ತೆ